9 ಸೌಜನ್ಯಳ ಹತ್ಯೆಯಾದ ದಿನ ಅಥವಾ ಸೌಜನ್ಯ ನಾಪತ್ತೆಯಾದ ದಿನ ಸೊಸೈಟಿ ಅಂತ ಒಂದ್ಸಾರಿ ರಚನೆ ಆಗಿಬಿಟ್ರೆ ನ್ಯಾಯಾಲಯ ಕೂಡ ಅದನ್ನು ನಿಲ್ಲಿಸುವಂತಹ ಅವಕಾಶಗಳೇ ಇಲ್ಲ. ಅಲ್ಲಿಯ ವಾಹನಗಳಿಗೆ ಡಿ ನಂಬರ್ ಅಂತ ಒಂದು ಕೊಡ್ತಾರಂತೆ. ಅಂದರೆ RTOದಲ್ಲಿ ಅಲ್ಲಿಗಾಗೇನೆ ಒಂದು ಸ್ಪೆಷಲ್ ನಂಬರ್ ಇದೆ ಅಲ್ಲಿದು ಅಂತ. ಮತ್ತೆ ಆ ವೆಹಿಕಲ್ಗಳು ಮಾತ್ರ ಬಾಡಿಗೆ ವೆಹಿಕಲ್ಸ್ ನಾನು ಹೇಳ್ತಾ ಇರೋದು 90ರಿಂದ 2021ರವರೆಗೆ ಸುಮಾರು 74 ಅಪರಿಚಿತ ಶವಗಳು ಸಿಕ್ಕ ದಿನವೇ ಹೂತಾಕಿದ್ದಾರೆ. ಆದರೆ ಕೆಲವನ್ನ 70 ದಿವಸ 40 ದಿವಸ ಹಾಗೆಲ್ಲ ಇಟ್ಟಿದ್ದಾರೆ. ಒಂದು ದೇಹವನ್ನು ಹೂಳಿದಾಗ ಅದರ ದೇಹದಿಂದ ಹೊರಗೆ ಬರುವಂತಹ ರಾಸಾಯನಿಕಗಳು ಆ ಮಣ್ಣಿನ ಒಳಗಡೆ ಸೇರ್ಕೋತಾವಾದ್ರಿಂದ ಹಲವು ವರ್ಷಗಳೇ ಕಳೆದ್ರೂ ಕೂಡ DNA ಸಿಗ್ತದೆ. ಎಲ್ಲಿ ಹೂತಿದ್ದೀನಿ ಅಂತ ಹೇಳಿದಾನೋ ಅಲ್ಲಿ ಟ್ರಕ್ ಗಟ್ಟಲೆ ಮಣ್ಣು ಬಂದು ಬಿದ್ದಿದ್ದು ಆಯ್ತಾ. ಸೊ ಮಿಸ್ಸಿಂಗ್ ಲಿಂಕ್ ಎಲ್ಲಿದೆ? ಯಾರು ಮತ್ತು ಎಲ್ಲಿ ಆಧಾರದಲ್ಲಿ ಮಿಸ್ಸಿಂಗ್ ಲಿಂಕು. ಯಾವುದೋ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಟ್ರಿಗರಿಂಗ್ ಪಾಯಿಂಟ್ ಇರ್ತದೆ ಆಯಿತಾ. ನಾವು ಚಿನ್ನಯ್ಯನ ತಗೊಳ್ಳೋದು ಹಾಗೆ. ವೇದವಲ್ಲಿ ಆಕೆ ಪ್ರತಿದಿನ ಡೈರಿ ಬರಿತಾ ಇದ್ಲು. ತನಗೆ ಯಾರ್ಯಾರು ಏನೇನು ಹೆದರಿಸಿದ್ರು ಅಂತ ಬರಿತಾ ಇದ್ರು. ಆದರೆ ಅದನ್ನು ಸುಟ್ಟಾಕಿದ್ದಾರೆ. ನೀವು ದಾಖಲೆ ತೆಗೆದು ನೋಡಿ ಯಾರಿದ್ದಾರೆ ಎನ್ಕ್ವೈರಿ ಮಾಡಿ. ಇಷ್ಟೆಲ್ಲ ಕೇಸುಗಳಿದಾವಲ್ಲ, ಈ ಕೇಸುಗಳನ್ನು ದಾಖಲೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳದ ನಿಗೂಢಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುರಾಜ್ ದೇಸಾಯಿ. ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಬೆಳವಣಿಗೆಗಳ ಕುರಿತಾಗಿ ನನ್ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ KS ವಿಮಲಾ ಅವರಿದ್ದಾರೆ. ವಿಮಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಧರ್ಮಸ್ಥಳದ ನಿಗೂಢಗಳು ಅಂತೇಳಿ ಜನಶಕ್ತಿ ಮೀಡಿಯಾ ಸರಣಿಯನ್ನು ಆರಂಭಿಸಿದೆ. ಈಗಾಗಲೇ 10 ಕಾರ್ಯಕ್ರಮಗಳನ್ನು ಈ ಹೆಸರೊಳಗಡೆ ನಾವು ಮಾಡಿದ್ದೀವಿ. ಅಂದರೆ ಧರ್ಮಸ್ಥಳದಲ್ಲಿ ಹೂತಿಟ್ಟಂತಹ ಸತ್ಯಗಳನ್ನು ಬಯಲಿಗೆಳೆಯೋದಕ್ಕಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು. ನೀವು ಕೂಡ ಹಲವಾರು ಸಂದರ್ಭದೊಳಗಡೆ ಭಾಗವಹಿಸಿದ್ದೀರಿ, ವಿಶ್ಲೇಷಣೆಯನ್ನು ಕೂಡ ಮಾಡಿದ್ದೀರಿ. ಸದ್ಯದಲ್ಲಿ ಧರ್ಮಸ್ಥಳದಲ್ಲಿ SIT ತನಿಖೆ ಚುರುಕುಗೊಂಡಿದೆ. ಭಾಳಷ್ಟು ಜನ ಬೇರೆ ಬೇರೆ ಈ ಗಲಾಟೆ ರಾಜಕೀಯ ಬೆಳವಣಿಗೆಗಳ ಮಧ್ಯೆ SIT ಏನಾಗ್ತಾ ಇದೆ ಅನ್ನೋದನ್ನೇ ಮರೆತುಬಿಟ್ಟಿದ್ದಾರೆ. ಬಹುತೇಕ ಮೀಡಿಯಾಗಳು ಅದನ್ನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ತೋರಿಸ್ತಾ ಇಲ್ಲ. ಅದು ಒಂದು ಕಡೆ. ಮತ್ತು ಇನ್ನೊಂದು ಕಡೆ ಜನಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಸೌಜನ್ಯ ಸತ್ತಂತಹ ದಿನದಿಂದ 18ನೇ ತಾರೀಕಿನವರೆಗೆ ಜನಾಗ್ರಹ ಎನ್ನುವಂತಹ ಸಪ್ತಾಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎರಡೂ ಬೆಳವಣಿಗೆಗಳನ್ನು ಕುರಿತಾಗಿ ಧರ್ಮಸ್ಥಳದಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥ ವಿವರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸೋದಾದರೆ, ಒಂದು 9ರಿಂದ 18 ನ್ಯಾಯ ಸಪ್ತಾಹ, 9 ಸೌಜನ್ಯಳ ಹತ್ಯೆಯಾದ ದಿನ ಅಥವಾ ಸೌಜನ್ಯ ನಾಪತ್ತೆಯಾದ ದಿನ, 10 ಹತ್ಯೆಯಾದ ದಿನ, 18 ಅದೇ ದಿನ ಆಕೆ ಹುಟ್ಟಿದ್ದು. ಸೊ ಯಾವುದೇ ಮಗು ಅಥವಾ ವ್ಯಕ್ತಿಗಳು ಹುಟ್ಟಿದ ದಿನವನ್ನು ಸಂಭ್ರಮದಿಂದ ಆಚರಿಸ್ತಾರೆ. ಆದರೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಹೆಸರಿನಲ್ಲಿ ಇಂತಹ ಎಲ್ಲ ರೀತಿಯ ದೌರ್ಜನ್ಯಗಳು ಏನು ಧರ್ಮಸ್ಥಳದಲ್ಲಿ ನಡೆದಿದ್ದಾವಲ್ಲ, 90ರ ದಶಕದಿಂದ ಇರೋದು ಅಂತ ಈಗ ಮತ್ತೆ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಅವೆಲ್ಲವನ್ನು ಇಟ್ಕೊಂಡು ಅಫ್ಕೋರ್ಸ್ ನಾವು 80ರ ದಶಕದ ವೇದವಲ್ಲಿ ಪದ್ಮಲತಾಲಿಂದ ನಾವು ಶುರು ಮಾಡ್ಕೊಂಡಿದ್ದೀವಿ ಅನ್ನೋ ಥರದಲ್ಲಿ ಆ ವೇದಿಕೆಯವರು ಹೇಳ್ತಾ ಇದ್ದಾರೆ. ಸೊ ನ್ಯಾಯ ಸಪ್ತಾಹ ಅಂತ 9ರಿಂದ 18ವರೆಗೆ ನಡೀತಾ ಇರೋ ಅಂಥದ್ದು. ಪ್ರಮುಖವಾಗಿ ಬಹಳ ವಿಷಯಗಳನ್ನ ನಾವು ಮಾತಾಡಿದ್ದೀವಿ. ನೀವು ಮಾತಾಡ್ತಾ ಮೇನ್ ಸ್ಟ್ರೀಮ್ ಮೀಡಿಯಾ ಅಂದ್ರಿ, ಅವರನ್ನೇ ನಾವು ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಕರಿಬೇಕಾಗಿಲ್ಲ. ದೇ ಆರ್ ಆಲ್ಸೋ ಎ ಮೀಡಿಯಾ ಅಷ್ಟೇ. ಮತ್ತು ಈ ಧರ್ಮಸ್ಥಳದ ಸುತ್ತಮುತ್ತ ನಡೆದಂತಹ ಅನ್ಯಾಯ ದೌರ್ಜನ್ಯಗಳನ್ನು ಬಗೆಯುವಲ್ಲಿ ಮತ್ತು ನ್ಯಾಯಕ್ಕಾಗಿ ದೊಡ್ಡ ಧ್ವನಿ ಎತ್ತುವಲ್ಲಿ ಇವತ್ತು ಸ್ವತಂತ್ರ ಮಾಧ್ಯಮಗಳಿದಾವಲ್ಲ, ಇವೇನೇ ಮೇನ್ ಸ್ಟ್ರೀಮು ಅಂತ ನಾವು ಅಂದ್ಕೋಬೇಕು. ಯಾಕೆಂದರೆ ಜನಪರವಾದಂತಹ ಮತ್ತು ನ್ಯಾಯಪರವಾದಂತಹ ನ್ಯಾಯನಿಷ್ಠುರತೆಯನ್ನು ಯಾರು ಪ್ರಕಟ ಮಾಡ್ತಾರೋ ಅವರೇ ಮೇನ್ ಸ್ಟ್ರೀಮು. ಅದು ಜನ ಇರಬಹುದು ಅಥವಾ ಮಾಧ್ಯಮಗಳಿರಬಹುದು. ಹಾಗಾಗಿ ಇವತ್ತು ಈ ಬರ್ತಾ ಇರುವಂತಹ ಹಲವು ರಿಪೋರ್ಟ್ಗಳ ಸಂದರ್ಭದಲ್ಲಿ ಈ ನ್ಯಾಯ ಸಪ್ತಾಹ ಇದೆಯಲ್ಲ, ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಘಟ್ಟ ಈ ಹೋಲ್ ಎಪಿಸೋಡಲ್ಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ಕಳೆದ 25ನೇ ತಾರೀಕು ನಡೆದಂತಹ ನ್ಯಾಯ ಸಮಾವೇಶ ಅದರ ಹಿಂದಿನ ದಿನ ತುಂಬ ದೊಡ್ಡ ಗುಲ್ಲೆದ್ದಂಗೆ ಇತ್ತು. ಅಂದರೆ ಸರ್ಕಾರ SITಗೆ ರಿಪೋರ್ಟ್ ಕೊಡೋಕ್ಕೆ ಕೇಳ್ತಾ ಇದೆ ಅಂತ. ಆಫ್ಕೋರ್ಸ್ ನಮ್ಮ ಜೊತೆಗೆ ಮಾತಾಡುವಾಗ ನ್ಯಾಯವಾದಿ S. ಬಾಲನ್ ಅವರು ಇಂತಹ ಕೇಸುಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ನ್ಯಾಯಕ್ಕಾಗಿ ಫೈಟ್ ಮಾಡುವಂತಹ ವಕೀಲರು, ಅವ್ರು ಹೇಳ್ತಾ ಇದ್ದರು
ಅಥವಾ ಅದು ಗೊತ್ತಿರೋ ಸಂಗತಿನೇ. SIT ಅಂತ ಒಂದು ಸಾರಿ ರಚನೆ ಆಗಿಬಿಟ್ರೆ ನ್ಯಾಯಾಲಯ ಕೂಡ ಅದನ್ನು ನಿಲ್ಲಿಸುವಂತಹ ಅವಕಾಶಗಳೇ ಇಲ್ಲ ಅಂತ. ಹಾಗಿದ್ದೂ ನಮ್ಮ ಗೃಹ ಮಂತ್ರಿಗಳು ಅಲ್ಲಿ ಇಲ್ಲಿ ಮಾತಾಡ್ತಾ ಅದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. SITಗೆ ಬೇಗ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ ಅಂತ. ಅದ್ರ ಹಿಂದೆನೇ ಪಿಸುಧ್ವನಿಯ ಗಟ್ಟಿ ಮಾತು ಕೇಳ್ತಾ ಇದ್ದಿದ್ದು ನಿಲ್ಲಿಸ್ಬಿಡ್ತಾರಂತೆ, ಸಾಕಂತೆ, ಈ ಅಂತಕಂತಗಳೇನೆ ಅಗೈನ್. ಬಟ್ 25ನೇ ತಾರೀಕು 1,500ಕ್ಕಿಂತ ಹೆಚ್ಚು ಜನ ಇಡೀ ರಾಜ್ಯದಿಂದ ಕಿತ್ತೆದ್ದು ಬಂದ್ರಲ್ಲ, ಅದು ಬಹುಶಃ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿರಬಹುದು. ಅಂದರೆ ನ್ಯಾಯನಿಷ್ಠುರವಾಗಿ ನಿಲ್ಲಬೇಕಾದಂತಹ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇದನ್ನೇನಾದರೂ ಮುಗಿಸಿದರೆ ಡೆಫಿನೆಟ್ಲಿ ಒಂದು ಜನ ಚಳುವಳಿ ಕಿತ್ತೇಳ್ತದೆ ಅಂತ. ಹಾಗಾಗಿ ಅವತ್ತಿನ ಅಂದರೆ ಅವತ್ತು ಗುರುವಾರನೇ 25ನೇ ತಾರೀಕು ಪ್ರತಿ ಗುರುವಾರ ರಾಜ್ಯದ ಸಚಿವ ಸಂಪುಟ ಸಭೆ ಸೇರ್ತದೆ. ಸಚಿವ ಸಂಪುಟದ ಸಭೆಯಲ್ಲಿ ಇದು ಅಜೆಂಡಾ ಲಿಸ್ಟ್ ಆಗಿರಲಿಲ್ಲ. ಇವೆಲ್ಲ ಪತ್ರಿಕೆಯಲ್ಲಿ ಬಂದಿದ್ದನ್ನು ನಾನು ಓದಿದ್ದು, ಲಿಸ್ಟ್ ಆಗಿರಲಿಲ್ಲ. ಹಾಗಾಗಿ ಔಪಚಾರಿಕವಾಗಿ ಅಥವಾ ಅನೌಪಚಾರಿಕವಾಗಿ ಮಾತುಕತೆ ನಡೆದು SITಗೆ ಫ್ರೀ ಹ್ಯಾಂಡ್ ಆಗಿ ತನಿಖೆಯನ್ನು ಮುಂದುವರಿಸೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂತಹ ಅಭಿಪ್ರಾಯ ಹೊರಬಿತ್ತು ಅಂತ ನಾವು ಇದರಲ್ಲಿ ನೋಡಿದಂಥದ್ದು, ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಕೇಳಿಸ್ಕೊಂಡಂಥದ್ದು. ಹಾಗಾಗಿ ಈ ನ್ಯಾಯ ಸಮಾವೇಶ 25ಕ್ಕಾಗಿದ್ದು ಮತ್ತು 9ನೇ ತಾರೀಕು ಆದಂತಹ ಜನಾಗ್ರಹ ಪ್ರತಿಭಟನೆಗಳು, ಪ್ರತಿರೋಧಗಳು, ಮೊಂಬತ್ತಿಯನ್ನು ಇಟ್ಟು ಸೌಜನ್ಯಳಿಗಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿದಂಥದ್ದಿರಬಹುದು. ಆ ನಂತರ ನಡೀತಾ ಇರುವಂತಹ ನ್ಯಾಯ ಸಪ್ತಾಹ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಸೂಚನೆಯನ್ನು ಕೊಟ್ಟಿದೆ, ಜನ ಸುಮ್ಮನೆ ಇರಲ್ಲ ಅಂತ. ಓಕೆ, ಈಗ ಈ ನೀವು ಅಂತ್ಯಕಂತೆ ಹೇಳಿದ್ರಿ, ಅಂತ್ಯಕಂತೆ ನಡುವೆ ಇನ್ನೊಂದು ಸುದ್ದಿ ಓಡಾಡ್ತಾ ಇದೆ. SIT ತಂಡದಲ್ಲಿದ್ದಂತಹ ಮಂಜುನಾಥ್ ಗೌಡ ಅವರು ಇನ್ಸ್ಪೆಕ್ಟರ್ ಆಗಿದ್ರು, ಅವ್ರಿಗೆ DYSP ಪದೋನ್ನತಿ ನೀಡಲಾಗಿದೆ ಅಂತೇಳಿ, ಅಂದರೆ ಪ್ರಮೋಷನ್ ಸಿಕ್ಕಿದೆ ಅಂತೇಳಿ. ಏನಿರ್ಬೋದು ಇದು ಅಂತ? ಇಲ್ಲ, ಪ್ರಾರಂಭದಿಂದಲೂ ಅಂದರೆ SITಗೆ ರಚನೆ ಆದಾಗ ಬಹುತೇಕ ಇವನ್ ನಾವು ನಮ್ಮ ಮೀಡಿಯಾದಲ್ಲೂ ಮಾತಾಡಿದ್ದೀವಲ್ಲ, SITಯಲ್ಲಿ ಇರುವಂತಹ ಅಧಿಕಾರಿಗಳ ಬಗ್ಗೆ ಅಂದರೆ ಅವರ ಕ್ರೆಡೆನ್ಷಿಯಲ್ಸ್ ಬಗ್ಗೆ ಜನಕ್ಕೆ ನಂಬಿಕೆ ಇದೆ. ಆ ನಂಬಿಕೆಯನ್ನು ಅವರು ಉಳಿಸ್ಕೋಬೇಕು. ನಿರೀಕ್ಷೆ ಏನಿದೆ ಆ ನಿರೀಕ್ಷೆಯನ್ನು ಉಳಿಸ್ಕೋಬೇಕು ಅಂತ ನಾವು ಹೇಳ್ತಾ ಇದ್ವಿ. ಬಟ್ ಹಾಗೆ ಹೇಳುವಾಗಲೇ ಮೊಸರಲ್ಲಿ ಒಂದು ಕಲ್ಲು ಅನ್ನೋ ಥರದಲ್ಲಿ ಈ ವ್ಯಕ್ತಿಯ ಹೆಸರು ಮಂಜುನಾಥ್ ಗೌಡ ಅಂತ ನೀವೇನು ಹೇಳ್ತೀರಿ, ಈ ವ್ಯಕ್ತಿಯ ಹೆಸರು ಆಗಾಗ ಪ್ರಸ್ತಾಪ ಆಗ್ತಾ ಇತ್ತು ಮತ್ತು ಕೆಲವು ವಿಡಿಯೋಗಳು ಕೂಡ ಓಡಾಡ್ತಾ ಇದ್ವು ಮತ್ತು 2-3 ದಿನ ರಜೆಯಲ್ಲೂ ಕಳಿಸಿದ್ರು ಅಂತ. ಯಾಕಾಗಿ? ಇವರು ಒಂದು ರೀತಿಯ ಬ್ಲ್ಯಾಕ್ ಶಿಪ್ ಕೆಲಸವನ್ನು ಅಲ್ಲಿ ಮಾಡ್ತಾರೆ ಅಂತ ಅನ್ನುವಂತಹ ಒಂದು ಆರೋಪ ಇತ್ತು. ನಾವು ನಿರೀಕ್ಷೆ ಮಾಡಿದ್ವಿ, ಅಂದರೆ ಈ ಸ್ವತಂತ್ರ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಥವಾ ಈ ಸುದ್ದಿಯನ್ನು ಬೆನ್ನತ್ತಿ ಅಗೇನ್ ನಮಗೆ SIT ಇವತ್ತವರೆಗೆ ಅಧಿಕೃತವಾಗಿ ಏನು ಹೇಳಿಲ್ಲ, ಎಲ್ಲವೂ ಊಹಾಪೋಹಗಳೇ. ಹಾಗಿದ್ದೂ ಕೂಡ ಅಲ್ಲಿ ಸಿಗುವಂತಹ ವಿಜುವಲ್ಸು, ಆ ವಿಜುವಲ್ಸಲ್ಲಿ ನಮಗೆ ಸಿಗ್ತಾ ಇರುವಂತಹ ಏನನ್ನೋ ಡಬ್ಬಿ ಹಿಡ್ಕೊಂಡು ಹೋಗ್ತಾರೆ, ಡಬ್ಬಿ ತಗೊಂಡ್ಬರ್ತಾರೆ, ಇದೆಲ್ಲವೂ ಕಾಣ್ತದಲ್ಲ. ಆ ಹಿನ್ನೆಲೆಯಲ್ಲಿ ಊಹಾಪೋಹಗಳು, ಅಂತೆಕಂತೆಗಳು ಅಂತ ಏನೇ ಹೇಳಿದರೂ ಕೂಡ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ, ಹಾಗಾಗಿ ಅಲ್ಪ ಸ್ವಲ್ಪ ಸತ್ಯ ಇರಬಹುದು ಹೊರಗಡೆ ಬರ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಮಂಜುನಾಥ ಗೌಡ ಬಗ್ಗೆ ಕೂಡ ಇಂತಹ ಆರೋಪಗಳು ಬಂದಾಗ ಸರ್ಕಾರ ಬಹುಶಃ ಅವರನ್ನು ಅಲ್ಲಿಂದ ತೆಗಿಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ DYSP ಪದೋನ್ನತಿ ಸಿಕ್ಕಿದೆ ಅಂತಂದರೆ ಗೊತ್ತಿಲ್ಲ ಕೃಪಾ ಕಟಾಕ್ಷ ಎಲ್ಲಿಂದ ಎಲ್ಲಿವರೆಗೆ ವಿಸ್ತರಿಸ್ತಾ ಇದೆ ಅಂತ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ದೂರುದಾರ ಮಹಿಳೆ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು, ಕೈ ಎತ್ತಿದ್ರು ಎನ್ನುವಂಥದ್ದು ಕೂಡ ಇವ್ರ ಮೇಲೆ ಒಂದು ಆರೋಪ ಇದೆ. ಸೊ ಇದನ್ನೆಲ್ಲ ನನಗೆ ಗಮನಿಸ್ತಾ ಇದ್ದರೆ, ಅಂದರೆ ಇಲ್ಲಿ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಮತ್ತು ನೀವು ಹೇಳಿದ್ರೆ ಕೃಪಾ ಕಟಾಕ್ಷ ಆ ಕಡೆಯಿಂದನೂ ಕೂಡ ಏನೋ ಒಂದು ಲಿಂಕ್ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ನೀವು 1990 ಪ್ರಸ್ತಾಪ ಮಾಡಿದ್ರಿ, ಇಲ್ಲಿಯವರೆಗೆ ಸಿಕ್ಕ FIR ಅಂದರೆ ದೂರುಗಳೇನಿದ್ದಾವೆ ಆ ದೂರುಗಳನ್ನು ಲೆಕ್ಕ ಹಾಕಿ ನೋಡಿದರೆ ಸುಮಾರು 72ಕ್ಕೂ ಹೆಚ್ಚು ಶವಗಳನ್ನು ಆ ಶವ ಸಿಕ್ಕ ದಿನವೇ ಹೂತಿರ್ತಕ್ಕಂಥ ದಾಖಲೆಗಳಿದ್ದಾವೆ. ಆದರೆ 2018ರಲ್ಲಿ ಸಿಕ್ಕಿರ್ತಕ್ಕಂಥ 2 ಕೇಸನ್ನು ಮಾತ್ರ ಸುಮಾರು 20 ದಿನ, 25 ದಿನ, 45 ದಿನಗಳ ಕಾಲ ಫ್ರೀಸರಲ್ಲಿಟ್ಟು ಅದನ್ನು ನಂತರದಲ್ಲಿ ದಫನ್ ಮಾಡಿದ್ದಾರೆ ಅನ್ನುವಂಥದ್ದಿದೆ. ಅದನ್ನು ಇಟ್ಟಿರುವಂಥದ್ದು ಯಾವುದೋ ಒಂದು ಹೆಗಡೆ ಅನ್ನುವಂಥ ಒಂದು ಖಾಸಗಿ ಆಸ್ಪತ್ರೆ ಇದೆ ಅಲ್ಲ. ಸೊ ಇದು ಏನು ಮಿಸ್ಸಿಂಗ್ ಲಿಂಕ್ ಅಂತ? ಇದು ಇಲ್ಲ, ಪ್ರಶ್ನೆ ಏನಂತಂದರೆ ಇಲ್ಲಿ ಹಲವು ನಿಗೂಢಗಳಿದ್ದಾವೆ. ಯಾಕೆಂದರೆ ನೋಡಿ, ಧರ್ಮಸ್ಥಳ ಅಲ್ಲಿಗೆ ಸಾವಿರಾರು ಜನ ಬರ್ತಾರೆ. ಅಗೇನ್ ಇಫ್ ಯು ಗೋ ಬ್ಯಾಕ್ ಟು 2016 ಉಗ್ರಪ್ಪ ಕಮಿಟಿ ಅಲ್ಲಿಗೆ ವಿಸಿಟ್ ಮಾಡಿದಾಗ ಸ್ವತಃ ಅಲ್ಲಿಯ
DYSP SP ಅವರುಗಳೆಲ್ಲ ಇದ್ದು ಹೇಳಿದ್ದೇನು, ಆ ಊರಲ್ಲಿ ವರ್ಷಕ್ಕೆ ಕನಿಷ್ಠ 100 ಅಸಹಜ ಸಾವುಗಳ ವರದಿ ಆಗ್ತದೆ ಅಂತ ಹೇಳಿದಂಥದ್ದು. ಸೊ ವರ್ಷಕ್ಕೆ 100 ಅಸಹಜ ಸಾವುಗಳು ಆಗ್ತವೆ ಅಂತನ್ನುವಂಥದ್ದು ಇರುವಾಗ, ಮತ್ತು ಅದು ಯಾಕೆ ಅಂತ ಕೇಳಿದಾಗ ಇದೊಂದು ಪುಣ್ಯಕ್ಷೇತ್ರ, ಹಾಗಾಗಿ ಮುಕ್ತಿ ಪಡೆಯೋಕ್ಕಾಗಿ ಬಂದು ಇಲ್ಲಿ ಸಾಯ್ತಾರೆ ಅನ್ನುವ ಅತ್ಯಂತ ಬಾಲಿಶ ಉತ್ತರವನ್ನು ಕೊಟ್ಟಿದ್ರು. ಅಫ್ಕೋರ್ಸ್ ಅದ್ರ ಬಗ್ಗೆ ನಾವು ಚರ್ಚೆನೂ ಮಾಡಿದ್ದೀವಿ. ನಾವು ಉಗ್ರಪ್ಪ ಕಮಿಟಿಯ ರೆಕಾರ್ಡಲ್ಲೂ ಕೂಡ ಇದೆ, ಅದು ನಾವು ನೋಡಿದರೆ ಕಾಣುತ್ತೆ. ಅದರಲ್ಲಿ ಕೇಳಿದ್ರು, ಅಲ್ಲಿ ಪಕ್ಕದಲ್ಲೇ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ತಿರುಪತಿ, ಮಂತ್ರಾಲಯ, ಇನ್ನು ಬೇರೆ ಬೇರೆ ತೀರ್ಥಕ್ಷೇತ್ರಗಳಿದಾವಲ್ಲ, ಅಲ್ಲಿ ಯಾಕಾಗಲ್ಲ, ಇಲ್ಲಿ ಮಾತ್ರ ಯಾಕಾಗತ್ತೆ ಅಂತ ಉತ್ತರ ಸರಿಯಾಗಿ ಸಿಕ್ಕಿರಲಿಲ್ಲ. ಆದರೆ ಅಷ್ಟೆಲ್ಲ ನಡೀತಾ ಇದ್ದಂತಹ ಕಡೆ ಮತ್ತು ಲಕ್ಷಾಂತರ ಜನ ಭೇಟಿ ಕೊಡುವಂತಹ ಒಂದು ಜಾಗಕ್ಕೆ 2016ರವರೆಗೂ ಕೂಡ ಅಲ್ಲೊಂದು ಕೇವಲ ಪೊಲೀಸ್ ಔಟ್ ಪೋಸ್ಟ್ ಇತ್ತು, ಪೊಲೀಸ್ ಸ್ಟೇಷನ್ ಇರಲಿಲ್ಲ. ಮತ್ತು ಅಲ್ಲಿ ಇವತ್ತಿಗೂ ಕೂಡ ಅಲ್ಲಿಯ ಸ್ಥಳೀಯರು ಹೇಳ್ತಾರೆ, ಅಲ್ಲಿಯ ವಾಹನಗಳಿಗೆ ಡಿ ನಂಬರ್ ಅಂತ ಒಂದು ಕೊಡ್ತಾರಂತೆ. ಅಂದ್ರೆ RTOದಲ್ಲಿ ಅಲ್ಲಿಗಾಗೇನೆ ಒಂದು ಸ್ಪೆಷಲ್ ನಂಬರ್ ಇದೆ, ಅಲ್ಲಿದು ಅಂತ. ಮತ್ತೆ ಆ ವೆಹಿಕಲ್ಗಳು ಮಾತ್ರ, ಬಾಡಿಗೆ ವೆಹಿಕಲ್ಸ್ ನಾನು ಹೇಳ್ತಾ ಇರೋದು, ಆ ವೆಹಿಕಲ್ಗಳು ಮಾತ್ರ ಆ ವಿಸಿನಿಟಿಯಲ್ಲಿ ಬಾಡಿಗೆಗೆ ಓಡಾಡಬೇಕು ಅನ್ನುವಂಥದ್ದು. ಸೊ ಈ ಎಲ್ಲ ಇಂಥದ್ದು ಇರುವ ಕಾರಣಕ್ಕಾಗಿ, ಅಂದರೆ ಸಾಮಾನ್ಯವಾಗಿ SIT ಅಥವಾ ಇಂಥ ಕ್ರಿಮಿನಲ್ ಇವುಗಳೆಲ್ಲ ಇರುವಾಗ, ಅಥವಾ ನೀವೇ ಇದು ಶೀರ್ಷಿಕೆ ಕೊಟ್ಟಾಗೆ ನಿಗೂಢಗಳು ಇರುವಾಗ ಆ ತನಿಖೆ ಹೇಗೆ ನಡೆಯುತ್ತೆ ಗೊತ್ತಾ? ಯಾರು, ಏನು, ಯಾವಾಗ, ಯಾಕೆ ಮತ್ತು ಎಲ್ಲಿ. ಸೊ ಈ ಯಾರು, ಏನು, ಯಾವಾಗ, ಯಾಕೆ ಮತ್ತು ಎಲ್ಲಿ ಇದೆಯಲ್ಲ, ಇವು ಪ್ರೈಮ್. ಆದರೆ ಇಲ್ಲಿ ಆ ಕೊನೆಯ ಎಲ್ಲಿ ಮತ್ತು ಮೊದಲಿನ ಯಾರು, ಇವೆರಡರ ಮಧ್ಯೆ ಇರುವ ಲಿಂಕ್ ಇದೆಯಲ್ಲ, ನೀವು ಕೇಳಿದ್ರಲ್ಲ ಏನು ಕೊಂಡಿ, ಅದೇ ಕೊಂಡಿ. ನೀವು ವೆಹಿಕಲ್ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ಒಂದು RTI ಮುಖಾಂತರ ಒಂದಿಷ್ಟು ಇನ್ಫಾರ್ಮೇಷನ್ ಎಲ್ಲ ಕಡೆಗಳಲ್ಲೂ ಓಡಾಡ್ತಾ ಇದೆ. 2014ರಿಂದ 2019 ನಡುವೆ 26 ಶವಗಳನ್ನು ಧರ್ಮಸ್ಥಳ ಸುತ್ತಮುತ್ತದ ಪ್ರದೇಶದಿಂದ ಹೆಗಡೆ ಖಾಸಗಿ ಆಸ್ಪತ್ರೆಗೆ ಸೇರಿಸಲಿಕ್ಕೆ 1,28,300 ರೂಪಾಯಿಯಷ್ಟು ಹಣ ಖರ್ಚಾಗಿದೆ ಅಂತ. ಅಂದರೆ 26 ಶವ ಸಾಗಿಸ್ಲಿಕ್ಕೆ ಬರೀ ಆಂಬುಲೆನ್ಸ್ ಒಳಗಡೆ. ಸೊ ಇದು ಏನು ನಡೆದಿದೆ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದರೆ ಇಲ್ಲಿ ಅಂತ್ಯಕಂತೆಗಳ ನಡುವೆ ಈ ರೀತಿ ನಿಗೂಢಗಳು ಇನ್ನೊಂದಿಷ್ಟು ಬಗದಷ್ಟು ಸಿಗ್ತಾ ಇದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ಯಾಕೆ ಇಂಥ ದಾಖಲೆಗಳನ್ನು ಇಟ್ಕೊಂಡು ಯಾಕೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ? ಇಲ್ಲ, ಅದನ್ನೇ ಅಗೇನ್ ನಾನು ಹಿಂದೆ ನಿಲ್ಲಿಸಿದ್ದನ್ನು ಮುಂದುವರಿಸ್ತೀನಿ. ಯಾರು ಮತ್ತು ಎಲ್ಲಿ ಅನ್ನುವ ಆಧಾರದಲ್ಲಿ ಸತ್ಯಗಳು ಅಸತ್ಯ ಆಗ್ತವೆ, ಅನ್ಯಾಯ ನ್ಯಾಯ ಆಗ್ತದೆ. ಇಷ್ಟೂ ವರ್ಷ ಆಗಿದ್ದೇನೆ. ಉದಾಹರಣೆಗೆ ಪದ್ಮಲತಾ ಪ್ರಕರಣ ನಡೆದಿದ್ದು ಯಾವಾಗ? 80ರ ದಶಕದಲ್ಲಿ. ತಕ್ಷಣವೇ ದೂರು ದಾಖಲಾಗಿದೆ, ದೂರು ದಾಖಲಾಗಿ ಫೈಟ್ ಕೂಡ ಮಾಡಿದ್ದಾರೆ. ಆದರೆ ಪತ್ತೆಯಾಗದ ಪ್ರಕರಣ ಅಂತ ಪಕ್ಕಕ್ಕೆ ಹಾಕಿದ್ದಾರೆ. ದೆನ್ ಈ SIT ಎಲ್ಲ ಪ್ರಾರಂಭ ಆದಮೇಲೆ ಪದ್ಮಲತಾ ಕುಟುಂಬದವರು ಹೋಗಿ ದೂರು ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲ, ಪದ್ಮಲತಾ ತಂದೆ ಅಲ್ಲಿ ಸ್ಥಳೀಯ ಕಮ್ಯುನಿಸ್ಟ್ ಪಾರ್ಟಿ, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ CPM ಪಾರ್ಟಿಯ ಶಾಖಾ ಕಾರ್ಯದರ್ಶಿಯಾಗಿ ಪಂಚಾಯತ್ ಚುನಾವಣೆಗೆ ನಿಂತವರು. ಸೊ ಆ ಹಿನ್ನೆಲೆಯಲ್ಲಿ ಈ ಒಟ್ಟು ವಿದ್ಯಮಾನಗಳು ಅಂದಿನಿಂದ ಇಂದಿನವರೆಗೆ ವಿದ್ಯಮಾನಗಳನ್ನು ಇಟ್ಕೊಂಡು ಅಲ್ಲಿ ಲೋಕಲ್ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್ ಆಗಿರುವಂತಹ BM ಭಟ್ ಅವರು ಮತ್ತೆ SITಗೆ ಎಲ್ಲ ಸಾಕ್ಷಿ ಆಧಾರಗಳನ್ನು ಕೊಟ್ಟು ಮತ್ತೆ ದೂರು ಸಲ್ಲಿಸಿದ್ದಾರೆ. ಈಗ ನಮಗೆ ಅಗೈನು ಅದು ಊಹಾಪೋಹವ ಅಂತಕ್ಕಂತೇನೋ ಸ್ವಲ್ಪ ಸತ್ಯವೋ ಗೊತ್ತಿಲ್ಲ ನಮಗೆ, ದೂರು ಕೊಟ್ಟವರನ್ನೆಲ್ಲರ ಕರೆದು ವಿಚಾರಣೆ ಮಾಡ್ತಿದ್ದಾರೆ ಅಂತನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರಲ್ಲ. ಹಾಗಾಗಿ ಇವತ್ತಲ್ಲ ನಾಳೆ ಇದು ಕೂಡ ಚರ್ಚೆಗೆ ಬರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಬೇಸಿಕಲಿ ಇಲ್ಲಿರುವ ಸಮಸ್ಯೆ ಏನಂತಂದರೆ, ಈ ಥರದಲ್ಲಿ ಅಂದರೆ ಒಂದಿಷ್ಟು ಶವಗಳನ್ನು ಸೇಮ್ ಡೇ, ಆ್ಯಕ್ಚುಲಿ ನನಗೂ ಒಂದು ಡಾಕ್ಯುಮೆಂಟ್ ಸಿಕ್ತು. 90ರಿಂದ 2021ರವರೆಗೆ ಸುಮಾರು 74 ಅಪರಿಚಿತ ಶವಗಳು ಸಿಕ್ಕ ದಿನವೇ ಹೂತಾಕಿದ್ದಾರೆ. ಆದರೆ ಕೆಲವನ್ನ 70 ದಿವಸ 40 ದಿವಸ ಹಾಗೆಲ್ಲ ಇಟ್ಟಿದ್ದಾರೆ ಅಂತ. ಅದನ್ನೇ ನಾವು ಹೇಳ್ತಾ ಇರೋದು, ಮಿಸ್ಸಿಂಗ್ ಲಿಂಕ್ಸು ಭಾಳ ಇದ್ದಾವೆ. SITಗೆ ಚಾಲೆಂಜಿಂಗ್ ಜಾಬ್ ಇದು. ಹಾಗಾಗಿ ಪ್ರಾರಂಭದಿಂದ ನಾವು ಹೇಳ್ತಾ ಇದ್ದೀವಿ, ಯಾರೋ ಬುರುಡೆ ತಂದರು, ಬುರುಡೆ ಇಟ್ಕೊಂಡು ನೀವು ಗುಡ್ಡ ಆಗದು ಇಲಿ ಹುಡುಕಕ್ಕೆ ಹೊರಟಿದ್ದೀರಿ,
ಹುಡುಕಿ ತೆಗೀರಿ, ಸಂತೋಷ. ಯಾಕೆಂದ್ರೆ ನಮ್ಮ ಹತ್ರನೇ ಮಾತಾಡುವಾಗ ಬಾಲನ್ ಹೇಳ್ತಾ ಇದ್ರು, ಒಂದು ದೇಹವನ್ನು ಹೂಳಿದಾಗ ಅದರ ದೇಹದಿಂದ ಹೊರಗೆ ಬರುವಂತಹ ರಾಸಾಯನಿಕಗಳು ಆ ಮಣ್ಣಿನ ಒಳಗಡೆ ಸೇರ್ಕೋತಾವಾದ್ರಿಂದ ಹಲವು ವರ್ಷಗಳೇ ಕಳೆದ್ರೂ ಕೂಡ DNA ಸಿಗ್ತದೆ ಅಂತ. ಸೊ ಹೀಗೆ ಹೇಳುವಾಗ ಮಿಸ್ಸಿಂಗ್ ಲಿಂಕ್ ಯಾಕಾಗುತ್ತೆ ಅಂತಂದ್ರೆ, ನಾವು ಪ್ರಾರಂಭದಲ್ಲೇನೆ ಒಂದು ವಿಡಿಯೋ ನೋಡಿದ್ವಿ. ಎಲ್ಲಿ ಹೂತಿದ್ದೀನಿ ಅಂತ ಹೇಳಿದಾನೋ ಅಲ್ಲಿ ಟ್ರಕ್ ಗಟ್ಟಲೆ ಮಣ್ಣು ಬಂದು ಬಿದ್ದಿದ್ದು, ಆಯ್ತಾ. ಸೊ ಮಿಸ್ಸಿಂಗ್ ಲಿಂಕ್ ಎಲ್ಲಿದೆ? ಯಾರು ಮತ್ತು ಎಲ್ಲಿ ಆಧಾರದಲ್ಲಿ ಮಿಸ್ಸಿಂಗ್ ಲಿಂಕು. ಹಾಗಾಗಿ ಮಂಜುನಾಥ ಗೌಡ ಅವರೊಬ್ರು ಸಾಕ್ಷಿ ದೂರದಾರರು, ಅವರಿಬ್ರು ಮಂಡ್ಯದವರೇ ಅಂತೆ. ದೂರದಾರರು ಮಂಡ್ಯದವರು, ಮಂಜುನಾಥ ಗೌಡನು ಮಂಡ್ಯದವರು. ಹಾಗಾಗಿ ಚಿನ್ನಯ್ಯ ಕೂಡ ಮಂಡ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಂಡ್ಯಕ್ಕೀಗ ಮತ್ತೊಂದಿಷ್ಟು ಗರಿಗಳು ಆಗಬಹುದು, ಗೊತ್ತಿಲ್ಲ. ಸೊ ಹಾಗಿರುವ ಕಾರಣಕ್ಕಾಗಿ ಬಹುಶಃ ಆ ಮಹಿಳೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಆಕೆ ಮೇಲೂ ಕೂಡ ನಮ್ಮ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಮೇಲೆ ಹೊರಿಸಿದಂತಹ ಹಲವು ಅಪವಾದಗಳನ್ನು ಕೂಡ ಹೊರಿಸಿದ್ರು. ಬಟ್ ಇದೆಲ್ಲದಕ್ಕೆ ಉತ್ತರ ಕೊಡಬೇಕು SIT. ಈ ಚಿನ್ನಯ್ಯ ಯೂಟರ್ನ್ ಹೊಡೆದಿದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸೊ ಹೋರಾಟಗಾರರು ಚಿನ್ನಯ್ಯ ಹೇಳಿದ್ದನ್ನೆಲ್ಲ ನಂಬಿಟ್ರು, ಹಾಗೆ ಹೀಗೆ ಅನ್ನುವಂಥದ್ದು ಹೊರಗಡೆ ಚರ್ಚೆ ಆಗ್ತಿರುವಂಥ ವಿಚಾರ. ಇದಕ್ಕೆ ವೀಕ್ಷಕರಿಗೆ ಕ್ಲಾರಿಟಿ ಕೊಡೋದಾದ್ರೆ ಏನು ಹೇಳಿ? ಇಲ್ಲ, ಪ್ರಶ್ನೆ ನಂದು ನೋಡಿ, ಇಂಥದ್ದು ಯಾವುದೇ ಸಂದರ್ಭ ಇರುವಾಗ ಯಾವುದೋ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಟ್ರಿಗರಿಂಗ್ ಪಾಯಿಂಟ್ ಇರ್ತದೆ, ಆಯಿತಾ. ನಾವು ಚಿನ್ನಯ್ಯನ ತಗೊಳ್ಳೋದು ಹಾಗೆ. ಈ ಮುಂಚೆ ಇದನ್ನು ಮಾತಾಡುವಾಗ ಮುಸುಕುದಾರಿ ಅಂತ ಮಾತಾಡ್ತಿದ್ವಿ, ಇವತ್ತು ಮುಸುಕು ತೆಗೆದಿದೆ ಚಿನ್ನಯ್ಯ, ಆಯಿತಾ. ಸೊ ಚಿನ್ನಯ್ಯ ವೆದರ್ ಹಿ ಈಸ್ ದೇರ್ ಆರ್ ಹಿ ಈಸ್ ನಾಟ್ ದೇರ್, ಘಟನೆ ನಡೆದಿದ್ದು ಸತ್ಯ ತಾನೆ. ಪದ್ಮಲತಾ ಸತ್ತಿದ್ದು ಸತ್ಯ ತಾನೆ. ವೇದವಲ್ಲಿ ಸತ್ತಿದ್ದು ಸತ್ಯ ತಾನೆ. ವೇದವಲ್ಲಿಯ ಅಣ್ಣ ನ್ಯಾಯ ಸಮಾವೇಶದಲ್ಲಿ ಬಂದು ಮಾತಾಡಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಬಹುಶಃ ನಮ್ಮ ಮೀಡಿಯಾದಲ್ಲೂ ಪ್ರಸಾರ ಆಗಿದೆ ಅದು ಅಂತ ಅಂದ್ಕೋತೀನಿ. ವೇದವಲ್ಲಿ ತನ್ನ ಯಾವುದಕ್ಕಾಗಿ ಅರ್ಹತೆ ಜ್ಯೇಷ್ಠತೆಯ ಆಧಾರದಲ್ಲಿ ಸಿಗಬೇಕಾದಂತಹ ಪ್ರಿನ್ಸಿಪಾಲ್ ಪೋಸ್ಟು, ಹೆಡ್ ಮಿಸ್ಟ್ರೆಸ್ ಪೋಸ್ಟು ಅದನ್ನು ಪಡ್ಕೊಂಡಿರುವ ಕಾರಣಕ್ಕಾಗಿ ತಾನೇ ಆಕೆ ಮೇಲೆ ಅಂತಹ ದೊಡ್ಡ ಹಲ್ಲೆ ಆದಂಥದ್ದು. ಅವ್ರು ಹೇಳ್ತಾ ಇದ್ರು, ಆಕೆ ಪ್ರತಿದಿನ ಡೈರಿ ಬರಿತಾ ಇದ್ಲು, ತನಗೆ ಯಾರ್ಯಾರು ಏನೇನು ಹೆದರಿಸಿದ್ರು ಅಂತ ಬರಿತಾ ಇದ್ರು. ಆದರೆ ಅದನ್ನು ಸುಟ್ಟಾಕಿದ್ದಾರೆ. ಸತ್ಯ ಇರೋದಲ್ಲಿ. ಸೊ ಹಾಗೆ ಚಿನ್ನಯ್ಯನನ್ನು ಕೂಡ ಒಬ್ಬ ಸಾಕ್ಷಿ ದೂರುದಾರ ಆಗಿ ಬಂದಂತಹ ವ್ಯಕ್ತಿಯನ್ನು ನೋಡಿ, ಇವತ್ತಿನ ಈ ಸಿಸ್ಟಮಲ್ಲಿ ಯಾರು ಹೇಗೆ ಬೇಕು ಕುದುರೆ ಮಾರ್ಪಾಡಾಗ್ಬಿಡ್ಬೋದು. ಈಗ ಸಾಮಾನ್ಯವಾಗಿ ಇಂಥ ಪ್ರಕರಣಗಳು ಬಂದಾಗೆಲ್ಲ ನಾನು ರಾಘವೇಶ್ವರ ಪ್ರಕರಣವನ್ನು ಇನ್ವೇರಿಯಬಲಿ ಕೋಟ್ ಮಾಡ್ತೀನಿ. ಎಷ್ಟು ಜನ ಜಡ್ಜಿಗಳು ರೆಕ್ಯೂಸ್ ಆಗಿದ್ದು. ಮೊನ್ನೆ ಯಾವುದೋ ನ್ಯೂಸ್ ನೋಡ್ತಾ ಇದ್ದೆ, ಡೆಲ್ಲಿ ಹೈಕೋರ್ಟಲ್ಲೂ ಅಥವಾ ಡೆಲ್ಲಿ ಹೈಕೋರ್ಟಲ್ಲೇ ಇರಬೇಕು, ಇಂಥದ್ದೇ ಯಾವುದೋ ಒಂದು ಪ್ರಕರಣದಲ್ಲಿ ಇದುವರೆಗೂ ರೆಕ್ಯೂಸ್ ಆಗದೆ ಇರುವಷ್ಟು ಜಡ್ಜಿಗಳು ರೆಕ್ಯೂಸ್ ಆದರು ಅಂತ ಹೇಳ್ತಾ ಇದ್ರು. ಸೊ ಜಡ್ಜ್ಗಳೇ ರೆಕ್ಯೂಸ್ ಆಗಿ ಹೋಗಿಬಿಡುವಂತಹ ಸ್ಥಿತಿ ಇರುವಾಗ ಬಡಪಾಯಿ ಚಿನ್ನಯ್ಯ ಯಾವ ಆಮಿಷಕ್ಕೆ ಒಳಗಾದ್ನೋ ಅಥವಾ ಯಾವ ಬೆದರಿಕೆಗೆ ಒಳಗಾದ್ನೋ ಗೊತ್ತಿಲ್ಲ. ಬಟ್ ಚಿನ್ನಯ್ಯನ ಆ ಒಂದು ಬುರುಡೆ ಕಥನ ಇದೆಯಲ್ಲ, ಅದು ಇಡೀ ಪ್ರಕರಣಗಳಿಗೊಂದು ಹೊಸ ದಿಕ್ಕನ್ನು ಕೊಡ್ತಲ್ಲ. ಹಾಗಾಗಿ ಮತ್ತೆ ನಾವು ಹೇಳೋದು, ನಾವು ಬುರುಡೆ ಅಸ್ಥಿಪಂಜರದ ಹಿಂದೆ ಹೋಗಲ್ಲ. ಬುರುಡೆ ಅಸ್ಥಿಪಂಜರ ಸಿಕ್ಕಿದ್ರೆ ಬಹಳ ಸಂತೋಷ, ನಿಮಗೆ ಹೊರತೆಗೆಯೋದಕ್ಕೆ ಸುಲಭ ಆಗ್ಬೋದು. ಬಟ್ ಅದಿಲ್ಲದೆಯೂ ನಾನು ಹಿಂದೆ ಕೂಡ ಒಂದು ಸಾರಿ ಹೇಳಿದ್ದೆ, ಈಗ ಮತ್ತೆ ಹೇಳಬೇಕು. ಶಿರಗುಪ್ಪ ಶಾಸಕರು ರಾಮಕೃಷ್ಣ ಹೆಗಡೆ ಅವರ ಪೀರಿಯಡ್ಡಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಆಡಿದ ಮಾತುಗಳು ಮತ್ತು ವೆಂಕೋಬರಾವ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಅವರ ಕ್ಷೇತ್ರದ ವ್ಯಕ್ತಿ, ತನ್ನ ಮಕ್ಕಳನ್ನು ಕಳೆದುಕೊಂಡು ಹುಡುಕೊಂಡು ಅಲ್ಲಿ ಹೋಗಿ ಅದು ಸಿಕ್ಕದೇನೆ ಅವ್ರ ಮೇಲೆ ದೌರ್ಜನ್ಯಗಳಾಗಿದ್ದನ್ನು ಕೂಡ ಹೇಳಿದ್ರಲ್ಲ. ಇವತ್ತಿಗೂ ಕೂಡ ವೆಂಕೋಬರಾವ್ ಕುಟುಂಬದವರು ಇದ್ದಾರೆ. ಅವರೇ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಕಾಯಬೇಡಿ. ಯಾಕೆಂದರೆ ಈಗ ಉಳಿದಿದ್ದೆಲ್ಲ ಯಾರೋ ಹೇಳ್ಕೊಟ್ಟು ಮಾಡಿದ್ರು, ಇನ್ನೊಂದು ಸಂಚು ಷಡ್ಯಂತ್ರ ಕಥೆಗಳು ನಡೀತಾ ಇದ್ದಾವಲ್ಲ. ವಿಧಾನಸಭೆಯ ಕಡತಗಳಲ್ಲಿ ಅಧಿಕೃತವಾಗಿ ದಾಖಲಾಗಿರುವುದು ಇದೆಯಲ್ಲ, ಅದರ ಆಧಾರದಲ್ಲಿ ವೆಂಕೋಬರಾವ್ ಕುಟುಂಬದವರನ್ನು ಹುಡುಕಿ ತೆಗೆದು ಮಾತಾಡ್ತೀರಾ? ಅವ್ರು ಸತ್ಯ ಹೇಳಿ ಅನಂತರವೂ ತಾವು ಹೀಗೇನೆ ಅಬಾಧಿತರಾಗಿ ಬದುಕೊಂಡಿರ್ಬೋದು ಅನ್ನುವಂತಹ ಭರವಸೆಯನ್ನು ಕೊಟ್ಟರೆ ಅವರು ಕೂಡ ಹೇಳ್ಬೋದು ಏನೋ. ಖಂಡಿತ ಹೌದು. ನೀವು ದೌರ್ಜನ್ಯದ ಬಗ್ಗೆ ಮಾತಾಡ್ತಾ ಇದ್ರಿ.
ಅಲ್ಲಿ ಭೂ ಹಗರಣಗಳು ನಡೆದಿದೆ ಅನ್ನುವಂಥದ್ದನ್ನು ಜನಾಗ್ರಹ ಸಂದರ್ಭದಲ್ಲಿ ಕೇಳಿದೆ. ಮತ್ತು ಮೈಕ್ರೋ ಫೈನಾನ್ಸಲ್ಲಿ ಹಗರಣಗಳು ನಡೆದಿದ್ದಾವೆ ಅಂತ ಕೇಳಿದೆ. ಹೇಗೆ, ಯಾವ ಆಧಾರದಲ್ಲಿ ಹೇಳ್ತೀರಿ ಇದನ್ನು ಅಂತ? ನೋಡಿ, ದಾಖಲೆಗಳು ತುಂಬ ಇದ್ದಾವೆ. ಮೊನ್ನೆಯ ನ್ಯಾಯ ಸಮಾವೇಶದ ಸಂದರ್ಭದಲ್ಲಿ ಒಂದು ಬುಕ್ಲೆಟ್ ಹೊರಗೆ ತಂದರು, ಧರ್ಮಸ್ಥಳ ದೌರ್ಜನ್ಯಗಳು ಇತಿಹಾಸ ಮತ್ತು ವರ್ತಮಾನ ಅಂತ. ಬಹಳ ಸ್ಪಷ್ಟವಾಗಿ ಪೇಜ್ಗಟ್ಟಲೆ ನ್ಯಾಯಾಲಯದಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳನ್ನು, ರಿಟ್ ಪಿಟಿಷನ್ನು, ಲ್ಯಾಂಡ್ ಟ್ರಿಬ್ಯುನಲ್ ಸೂಟು, ಕ್ರಿಮಿನಲ್ ಪ್ರೊಸೀಜರ್ಸು, ಮಿಸ್ಲೇನಿಯಸ್ಸು, ಇವೆಲ್ಲವನ್ನು ನಂಬರ್ ಆಧಾರದಲ್ಲಿ ಹಾಕಿ ಪತ್ರಕರ್ತರು ಯಾರೋ ಅಧ್ಯಯನ ಮಾಡಿ ಕೊಟ್ಟಿರೋ ಅಂಥದ್ದು. ಸೊ ಹಾಗಾಗಿ ಇದೆಲ್ಲವೂ ಕೂಡ ದಾಖಲೆ ಇರೋ ಅಂಥದ್ದು. ಹಾಗಾಗಿ SIT ಇದೆಯಲ್ಲ, SITಗೆ ಎಗೈನು ಬುರ್ಡೆ ಪ್ರಕರಣವನ್ನು ಮಾತ್ರ ತನಿಖೆ ಮಾಡಲಿಕ್ಕೆ ಹೇಳಲಿಲ್ಲ, ನಂಬರ್ 1. ನಂಬರ್ 2, 2005ರಿಂದ 2025ರವರೆಗೆ ದಾಖಲಾಗುವ ಎಲ್ಲ ಪ್ರಕರಣಗಳನ್ನು ಮತ್ತು ದಾಖಲಾದ ಪ್ರಕರಣಗಳನ್ನು ಸಮಗ್ರ ತನಿಖೆಯನ್ನು ಮಾಡಿ, ಸೊ ಯಾವುದೇ ಒಂದು ಎನ್ಕ್ವೈರಿ ಅಥವಾ ಈ ಥರದ ಟೀಮು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಅಥವಾ ಕಮಿಷನ್ನು ಇರುತ್ತಲ್ಲ, ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕೊಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಆ ಚೌಕಟ್ಟಿನಲ್ಲೇ ಮಾಡಬೇಕು, ಅವರು ಆಚೆ ಹೋಗಬಾರ್ದು. ಬಟ್ ಈ ಚೌಕಟ್ಟಿನ ವ್ಯಾಪ್ತಿ ಎಷ್ಟಿದೆ? 20 ವರ್ಷ. ಸೊ ಆ 20 ವರ್ಷ ಅನ್ನುವಾಗ 2005ರಿಂದ 2025ವರೆಗೆ ಆಗಿದ್ದು ಮಾತ್ರ ಅಲ್ಲ, ಆ ಅವಧಿಯಲ್ಲಿ ಬಂದಂತಹ ದೂರುಗಳು. ಸೊ ಹಾಗಾಗಿ ಪದ್ಮಲತಾ ಪ್ರಕರಣ ಪತ್ತೆಯಾಗದ ಪ್ರಕರಣ ಅಂತ ಹಾಕಿದ್ರು ಕೂಡ ಅವ್ರ ಅಕ್ಕ ಈಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇವಿದಾವಲ್ಲ, ಇವು ತುಂಬ ಇಂಪಾರ್ಟೆಂಟು. ಮತ್ತು ಇವೆಲ್ಲವೂ ಕೂಡ ಡಾಕ್ಯುಮೆಂಟ್ ಇದ್ದು ಕೊಟ್ಟಿರುವಂತಹದ್ದು. ಇಡಿಯಾಗಿ ಆ ದೇವಸ್ಥಾನ ಪ್ರಾರಂಭದಲ್ಲಿ ಏನಿತ್ತು, ಆ ದೇವಸ್ಥಾನ ಹ್ಯಾಂಡ್ ಓವರ್ ಹೇಗಾಯಿತು, ಆ ನಂತರ ಇವತ್ತಿಗೂ ಕೂಡ ಅಲ್ಲಿ ಇರುವಂತಹ ಪ್ರತೀತಿಗಳೇನು, ನಿಯಮ ಏನು, ನಡವಳಿಕೆ ಏನು, ಆಯಿತಾ, ಇವೆಲ್ಲವನ್ನು ಈ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸು. ಸೊ ಹಾಗಾಗಿ ಅಲ್ಲಿಯ ಭೂಮಿಯ ಪ್ರಶ್ನೆ ಇದೆಯಲ್ಲ, ಈ ಪುಸ್ತಕದಲ್ಲೇ ಹೇಳ್ತಾರೆ, DC ಮನ್ನಾ ಅಂತ ಕರೀತಾರೆ. ಅದು ಡಿಸ್ಟ್ರಿಕ್ಟ್ ಕಮಿಷನರಿಗೆ ರಿಸರ್ವ್ಡ್ ಒಂದಿಷ್ಟು ಲ್ಯಾಂಡ್ಸ್ ಇರ್ತವೆ, ದಲಿತರಿಗೆ ಕೊಡಬೇಕಾದಂತಹ ಲ್ಯಾಂಡ್ಸು. ಅದು ಅಲ್ಲಿಯ ಬಹುತೇಕ ಆ ಥರದ ಲ್ಯಾಂಡ್ಗಳೆಲ್ಲವೂ ಕೂಡ ಅತಿಕ್ರಮಿತ. ನಾವು ಯಾರ ಮೇಲೂ ದೂರ ಹೇಳ್ತಾ ಇಲ್ಲ, ನೀವು ದಾಖಲೆ ತೆಗೆದು ನೋಡಿ ಯಾರಿದ್ದಾರೆ, ಎನ್ಕ್ವೈರಿ ಮಾಡಿ. ಇಷ್ಟೆಲ್ಲ ಕೇಸುಗಳಿದಾವಲ್ಲ, ಈ ಕೇಸುಗಳನ್ನು ದಾಖಲೆ ಮಾಡಿ. ದೆನ್ ಆನೆ ಮಾವುತ, ನಾರಾಯಣ ಮತ್ತು ಯಮುನಾ, ಜಡ್ಜಿ ಕಲ್ಲಿನಿಂದ ಅವರನ್ನು ಕೊಂದಿದ್ದು, ತಲೆ ಜಡ್ಜಿ ಅಂತ. ಏನಕ್ಕಾಗಿ? ಅದೊಂದು ಜಾಗಕ್ಕಾಗಿ. ಇವತ್ತಿಗೂ ಅವ್ರ ಮಕ್ಕಳು ಹೇಳ್ತಾರಲ್ಲ ಅದನ್ನು. ಮತ್ತು ಅಲ್ಲಿ ಈಗಲೂ ಕೂಡ ಅದು ಅವರ ಹೆಸರಲ್ಲೇ ಇದೆಯಂತೆ. ನಾನು ಇದೆ ಅಂತ ಖಚಿತವಾಗಿ ಹೇಳಲ್ಲ, ಇದೆಯಂತೆ, ಹುಡುಕಿ ತೆಗೀರಿ. ಅಲ್ಲೊಂದು ಭವ್ಯವಾದಂತಹ ಹೋಟೆಲ್ ತಲೆ ಎತ್ತಿದೆಯಂತೆ ಈಗ ಆ ಜಾಗದಲ್ಲಿ. ಅದು ಆನೆ ಮಾವುತನ ಮಕ್ಕಳು ಮೊಮ್ಮಕ್ಕಳು ಯಾರ ಹೆಸರಲ್ಲಿ ಇಲ್ಲ. ಯಾರ ಹೆಸರಲ್ಲಿದೆ? ಯಾರು ಕಟ್ಟಿದ್ರು? ಯಾವುದೋ ಅಂಥದ್ದೊಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅಲ್ಲಿಯ ಗ್ರಾಮ ಪಂಚಾಯತ್ತು, ನಗರಸಭೆನೋ ಪುರಸಭೆನೋ ಪರ್ಮಿಷನ್ ಬೇಕಲ್ಲ, ಇದು ಕೊಡಬೇಕಲ್ಲ, ಕನ್ಸ್ಟ್ರಕ್ಷನ್ನಿಗೆ ಅನುಮತಿ ಕೊಡಬೇಕಲ್ಲ, ಪ್ಲ್ಯಾನ್ ಅಪ್ರೂವಲ್ ಆಗಬೇಕಲ್ಲ. ಯಾರೆಲ್ಲ ಮಾಡಿದ್ರು? ಪ್ಲ್ಯಾನ್ ಅಪ್ರೂವಲ್ ಆಗಬೇಕಾದ್ರೆ ಜಾಗ ನಿಮ್ಮದು, ನಾನು ಬಂದು ಮನೆ ಕಟ್ತೀನಿ ಅಂದರೆ ನಿಮಗೆ ನಮಗೆ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗಿನ ಡಾಕ್ಯುಮೆಂಟ್ ಬೇಕಲ್ಲ. ಅಟ್ಲೀಸ್ಟ್ ನೀವು ಲೀಸಿಗೆ ಕೊಡಬೇಕಲ್ಲ ನನಗದನ್ನ. ಅಂಥದ್ದೇನಾದರೂ ಡಾಕ್ಯುಮೆಂಟ್ಸ್ ಇದೆಯಾ? ಒಂದೊಮ್ಮೆ ಡಾಕ್ಯುಮೆಂಟ್ಸು ಇದ್ದುಬಿಟ್ಟಿದ್ರೆ ಅದು ನಿಜವಾದ ಡಾಕ್ಯುಮೆಂಟಾ? ಮತ್ತು ಅಂತಹ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡುವಾಗ ಅಥವಾ ತಯಾರು ಮಾಡುವಾಗ, ಎರಡೂ ಆಗಿರ್ಬೋದು, ಮಾಡುವಾಗ ಬೈಗಳು, ಬೆದರಿಕೆ, ಜೀವ ಭಯ ಇಂಥವೇನಾದರೂ ಇದ್ವಾ? ಹೊರಗೆ ತೆಗೀರಿ. ಹೊರಗೆ ತೆಗೆದ ಮೇಲೆ ಇಲ್ಲವೋ ಅವೆಲ್ಲವೂ ಕೂಡ ಸ್ಫಟಿಕದಷ್ಟೇ ಶುದ್ಧ ಅಂತಂದರೆ ನಾವು ಅದನ್ನು ಬಿಡ್ತೀವಿ ಅಲ್ಲಿಗೆ. ನಮಗೆ ಬೇಕಾಗಿದ್ದೇನು? ಸತ್ಯ ಹೊರಗೆ ತೆಗೀರಿ. ದಟ್ ಈಸ್ ವಾಟ್. ಓಕೆ, ಒಂದು ಕಡೆ ಜನಪರ ಮಾಧ್ಯಮಗಳು, ಜನತಾ ಮಾಧ್ಯಮಗಳು ಸತ್ಯದ ಹುಡುಕಾಟದಲ್ಲಿ ಇದ್ದಾವೆ. ಇದೇ ವೇಳೆ ಅಂದರೆ ಈ ನಮ್ಮಂಥ ಮೀಡಿಯಾಗಳು, ಬೇರೆ ಬೇರೆ ಮೀಡಿಯಾಗಳೆಲ್ಲವೂ ಕೂಡ ಈ ವಿಷಯನ ಇನ್ನಷ್ಟು ಮೇನ್ ಸ್ಟ್ರೀಮ್ಗೆ ತಂದಿರತಕ್ಕಂಥ ಉದಾಹರಣೆ ಇದೆ. ಇದೇ ಸಂದರ್ಭದೊಳಗಡೆ ಕಾಂಗ್ರೆಸ್ ಮತ್ತು BJP ಎರಡೂ ಧರ್ಮಸ್ಥಳ ಅನ್ನುವಂಥ ಪ್ರದೇಶವನ್ನು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇರುವಂಥದ್ದನ್ನು, ರಕ್ಷಣೆಗಾಗಿ ನಾವಿದ್ದೀವಿ ಅನ್ನುವಂಥ ಪೈಪೋಟಿಯನ್ನು ನೀಡ್ತಿದ್ದಾರೆ. ಹಾಗಾಗಿ ಒಟ್ಟಾರೆ ಚರ್ಚೆಯ ಕೊನೆಗೆ ಹೇಳೋದಾದರೆ, ಇಲ್ಲ, ಬಹುಶಃ ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡೋಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ಸರ್ಕಾರ ನಡೆಸ್ತಾ ಇರೋದು,
ಸರ್ಕಾರ ಇವ್ರು ನಡೆಸಿ ಅಧಿಕಾರ ಇನ್ಯಾರ ಕೈಗೋ ಕೊಡುವಂತಹ ಕೆಲಸವನ್ನು ಆವಾಗವಾಗ ಮಾಡ್ತಾರೆ ಅವರು. ಮತ್ತು ಅದರಿಂದಾಗಿ ಅವರಿಗೆ ಏನು ಸ್ಥಾನ ಇರ್ತದೆ, ಆದರೆ ಅದರ ಮಾನವನ್ನು ಅವ್ರು ಉಳಿಸ್ಕೊಳ್ಳದೇ ಇರೋ ಕೆಲಸ ಅವರೇ ಮಾಡ್ತಾರೆ ಅಂತ ಅನ್ನೋದನ್ನು ನಾವು ನೋಡಬೇಕು. ಪ್ರಶ್ನೆ ಇರೋದೇನು, ಸೌಜನ್ಯ ಪ್ರಕರಣ ನಡೆದಿದ್ದು ಯಾವಾಗ? 2012-13 ಯಾವ ಸರ್ಕಾರ ಇತ್ತು ಆಗ? ಕಾಂಗ್ರೆಸ್ BJP ಸರ್ಕಾರ ಆರಂಭದಲ್ಲಿ ಆಯಿತಾ. ಜಗದೀಶ್ ಶೆಟ್ಟರು, ಸದಾನಂದ ಗೌಡ ಹೀಗೆಲ್ಲ ಇದ್ದರು. ಆನಂತರ ಅಸೆಂಬ್ಲಿ ಎಲೆಕ್ಷನ್ ಆಯಿತು. ಕಾಂಗ್ರೆಸ್ಸಿಗೆ ಸೀಟ್ ಎಷ್ಟು ಆಗ? ಹೆಚ್ಚು ಕಡಿಮೆ 107. ದಕ್ಷಿಣ ಕನ್ನಡದಲ್ಲಿ ಅಲ್ಲಿ 8 ಅಲ್ವಾ MLA ಸೀಟ್ ಇರೋದು? 8 ಅಲ್ವಾ? 7 ಒಂದು ಮಾತ್ರ ಅವ್ರಿಗೆ ಹೋಯ್ತು. ಅಂದರೆ ಕಾಂಗ್ರೆಸ್ಸು ಇವತ್ತು ಅರ್ಥ ಮಾಡ್ಕೋಬೇಕು. ಸೌಜನ್ಯ ಪ್ರಕರಣದಲ್ಲಿ ದೊಡ್ಡ ಹೋರಾಟ ನಡೀತು. ಹೋರಾಟದ ನಂತರ ಹೋರಾಟಕ್ಕೆ ತಲೆಬಾಗಿಯೇ ಅದು ಜನಚಳವಳಿಗೆ ಸಂದ ಜಯ ಆಯಿತಾ. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದಿತ್ತು ಅಷ್ಟೊತ್ತಿಗೆ ಆಯಿತಾ. ಬಂದ ನಂತರ CBIಗೆ ವಹಿಸಿದ್ರು. ಸೊ ಆ ಹೋರಾಟ ನಡೆಯುವಾಗ ಆ ಹೋರಾಟಕ್ಕೆ ಸಪೋರ್ಟಿವ್ ಆಗಿ ನಿಂತಹ ಸಂಗತಿ ಇತ್ತಲ್ಲ, ಮತ್ತು BJP ತೆಗೆದುಕೊಂಡಂತಹ ನಿಲುವಿತ್ತಲ್ಲ. ಯಾಕಂದರೆ R. ಅಶೋಕ್ ಅವಾಗ ಹೋಮ್ ಮಿನಿಸ್ಟ್ರು ಆಯಿತಾ. ಆಗಲೂ ಕೂಡ ಅವರು ಯಾರ ಮೇಲೆ ಆರೋಪ ಇದೆಯಾ ಅವರ ಪರವಾಗಿ ನಿಂತಿದ್ದು ಜಗಜ್ಜಾಹೀರ ಆಗಿತ್ತು. ಆ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ ಅಲ್ಲಿ 7 ಸೀಟ್ ಬಂತು. ಸೊ ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇನೆ, ಅಲ್ಲಿಯ ಜನ ಭಯಭೀತರಾಗಿ ಇನ್ಯಾರ ಜೊತೆಗೋ ಹೋಗ್ತಾರೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈಗಲೂ SITನ ನೇಮಕ ಮಾಡಿದಾರಲ್ಲ, ಇಟ್ಸ್ ಎ ವೆರಿ ಪಾಸಿಟಿವ್ ಆ್ಯಂಡ್ ಸ್ಟ್ರಾಂಗ್ ಸ್ಟೆಪ್ ಸಿದ್ದರಾಮಯ್ಯ ಸರ್ಕಾರ ಇಟ್ಟಿದ್ದು ಆಯಿತಾ. ಆದರೂ ಕೂಡ ಅಂಥದ್ದೊಂದು ಸ್ಟೆಪ್ಪನ್ನು ಸಿದ್ದರಾಮಯ್ಯ ಇಟ್ಟರಲ್ಲ, ಅದನ್ನು ಅವರು ಇವತ್ತು ಸಾಧಿಸಿ ತೋರಿಸ್ಬೇಕು. ಸಾಧಿಸಿ ತೋರ್ಸೋಕ್ಕೆ ಸಾಧ್ಯ ಆದರೆ BJP ಬಗ್ಗೆ ನಮಗೆ ಯಾವತ್ತೂ ಭ್ರಮೆನೇ ಇಲ್ಲ. ಇಂತಹ ಯಾವ ಪ್ರಕರಣಗಳ ಸಂದರ್ಭದಲ್ಲಿ ಅವರು ಸರಿಯಾದ ಸ್ಟ್ಯಾಂಡ್ ತಗೊಂಡಿದ್ದಾರೆ? ನಾವು ಹತ್ರಾಸ್ ಪ್ರಕರಣ ನೋಡಿಲ್ವಾ? ದ ಸೇಮ್ ಥಿಂಗ್ ನಿರ್ಭಯ ಪ್ರಕರಣ ಆದಾಗ UPA ಸರ್ಕಾರ ಇತ್ತು, ಇವರು ದೊಡ್ಡ ಗುಲ್ಲೆಬ್ಸಿದ್ರು. ಇಲ್ಲಿ ಕರ್ನಾಟಕದಲ್ಲೇನೆ ತೀರ್ಥಹಳ್ಳಿಯ ನಮಿತಾ ಪ್ರಕರಣ ಇರ್ಬೋದು, ಬೇರೆ ಪ್ರಕರಣ ಇರ್ಬೋದು, ದೊಡ್ಡ ಸುದ್ದಿ ಮಾಡ್ಕೊಂಡು ಬೀದಿಗೆ ಬಂದರು. ಆದರೆ ಈ ಪ್ರಕರಣದಲ್ಲಿ ಏನು ಅವ್ರ ಸ್ಟ್ಯಾಂಡು? ಯಾಕೆ ನ್ಯಾಯ ಹೊರಗೆ ತೆಗೀರಿ ಪರವಾಗಿಲ್ಲ ಅಂತ ಹೇಳುವಂತಹ ಸ್ಟ್ಯಾಂಡ್ ಯಾಕೆ ತಗೊಂಡಿಲ್ಲ? ನೇಹ ವಿಚಾರದಲ್ಲೂ ಕೂಡ ರಾಜಕೀಯಕ್ಕೆ ಬಳಸ್ಕೊಂಡು, ಅಂದರೆ ಹೆಣಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡೋದು BJPಯ ಅದು ವ್ಯಸನ ಅದಕ್ಕೆ ಆಯಿತಾ. ಮತ್ತು ಜನ ಕೂಡ ಗೊತ್ತಿಲ್ಲ, ಜನ ಅರ್ಥ ಮಾಡ್ಕೋಬೇಕು. ಬಟ್ ಕಾಂಗ್ರೆಸ್ ಕಲಿಬೇಕಾಗಿದ್ದ ಪಾಠ ಇದೇನೆ. ಸೌಜನ್ಯ ಪ್ರಕರಣ ಮತ್ತು ಆ ಹೋರಾಟಗಳು ನಡೆದಂತಹ ಸಂದರ್ಭದಲ್ಲಿ ಇದ್ದ ಸರ್ಕಾರ ಮತ್ತು MLAಗಳನ್ನ ಪಕ್ಕಕ್ಕೆ ಸರಿಸಿ ಕಾಂಗ್ರೆಸ್ಸಿಗೆ ದಕ್ಷಿಣ ಕನ್ನಡದಲ್ಲಿ ಅಷ್ಟು ಸೀಟ್ ಕೊಟ್ಟಿದ್ರು ಅಂತಂದರೆ ಇವತ್ತೂ ಕೂಡ ಸತ್ಯದ ಪರವಾಗಿ ನಾವು ಖಂಡಿತ ನೀವು SITಗೆ ಏನು ಬೇಕಾದರೂ ರಿಪೋರ್ಟ್ ಕೊಟ್ಬಿಡಿ, ಜನ ಕೇಳ್ತಿರೋ ರಿಪೋರ್ಟ್ ಕೊಟ್ಬಿಡಿ ಅಂತ ಹೇಳಲ್ಲ. ಸತ್ಯದ ಪರವಾಗಿ ನಿಂತರೆ, ಮತ್ತು ಸತ್ಯ ಯಾವುದಂತ ಗೊತ್ತಿದೆ. ಯಾಕೆಂದರೆ ಸಾವು ಸಂಭವಿಸಿದೆ, ಅಲ್ಲಿ ಕೊಲೆ ಆಗಿದ್ದಕ್ಕೆ ಕುರುಹುಗಳಿದ್ದಾವೆ, ಗುರುತುಗಳಿದ್ದಾವೆ. ಸೊ ಕೊಂದವರು ಯಾರು ಅಂತ ಅನ್ನೋದನ್ನು ತೆಗಿರಿ ನೀವು ಅಂತಷ್ಟೇ ಕೇಳ್ತಾ ಇರೋದು. ಅಂಥದ್ದಾದರೆ ನಿಜವಾಗಿ ಹೇಳ್ತೀನಿ, ರಾಜಕೀಯ ನಿಜವಾದ ಲಾಭ ಆಗೋದು ಸತ್ಯದ ಪರವಾಗಿ ನಿಂತರೆ ಅನ್ನೋದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು. BJP ಬಗ್ಗೆ ನಮ್ಗೆ ಯಾವ ಭ್ರಮೆ ಬೇಕಾಗಿಲ್ಲ. ಓಕೆ, ಧರ್ಮಸ್ಥಳದ ನಿಗೂಢಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದಿಷ್ಟು KS ವಿಮಲಾ ಅವರ ಜೊತೆಗಿನ ಮಾತುಕತೆ ಆಗಿತ್ತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಂದರೆ ನಮ್ಮಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮತ್ತು ಜನಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಸತ್ಯ ಏನಿದೆ ಅನ್ನುವಂಥದ್ದು ಹೊರಗಡೆ ಬರಬೇಕು. ಆ ಕಾರಣಕ್ಕಾಗಿಯೇ ಹೋರಾಟಗಳು ನಡೀತಾ ಇದ್ದಾವೆ. ಯಾವುದೇ ಧರ್ಮ ಆಗಲಿ ಅಥವಾ ಕ್ಷೇತ್ರ ಆಗಲಿ, ಅಲ್ಲಿರುವಂತಹ ದೇವರಾಗಲಿ, ಅದರ ಯಾರ ವಿರುದ್ಧವೂ ಕೂಡ ಹೋರಾಟವನ್ನು ಮಾಡ್ತಾ ಇಲ್ಲ. ನಾವು ಕೂಡ ಸುದ್ದಿಯನ್ನು ಬಿತ್ತರಣೆ ಮಾಡ್ತಾ ಇಲ್ಲ. ಆ ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರುವಂತಹ ಕೊಲೆಗಳು, ಅಲ್ಲಿ ನಡೀತಾ ಇರುವಂತಹ ಕೊಲೆಗಳನ್ನು ನಡೆಸಿದವರು ಯಾರು, ಕೊಂದವರು ಯಾರು, ಕೊಲೆಗಾರರು ಯಾರು ಎನ್ನುವಂತಹ ಸತ್ಯ ಗೊತ್ತಾಗಬೇಕು ಎನ್ನುವಂಥದ್ದು ಒಟ್ಟಾರೆ ನಮ್ಮ ಚರ್ಚೆಯ ಸಾರಾಂಶ ಆಗಿತ್ತು. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.